ಸರ್, ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಕಾಯಿಲೆ ಕೂಡ ಒಂದು ಚಿಕ್ಕದು ಅಂತ ಹೇಳಿ ಭಾವನೆ ಇಲ್ಲವೇ ಇಲ್ಲ. ಅದು ಬಂದವ್ರಿಗೆ ಗೊತ್ತು ಅದದು ಏನು ವ್ಯಥೆ ಅನ್ನುವಂಥದ್ದು. ಈ ಪೈಲ್ಸ್ ಅಂತ ಮೂಲವ್ಯಾಧಿ ಏನಿದೆ, ಹಂಗಂತಂದ್ರೆ ಏನು, ಯಾವ ಕಾರಣಕ್ಕೆ, ಹೇಗೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾದ್ರೆ ಸರ್, ಮೂಲವ್ಯಾಧಿಗೆ ಯಾವುದೇ ಥರದ್ದು ವಯಸ್ಸಿನ ಮಿತಿ ಇಲ್ಲ. ಎಲ್ಲ ಜನರಲ್ಲಿ ಸಮೇತ ಈ ಮೂಲವ್ಯಾಧಿ ಸಮಸ್ಯೆ ಕಾಡ್ತಾ ಇದೆ. ಚಿಕ್ಕ ಮಕ್ಕಳಿಗೂ ಸಮೇತ ಚಿಕ್ಕ ವಯಸ್ಸಿನಲ್ಲಿ ಅಮ್ಮನ ಹೊಟ್ಟೆಯಲ್ಲಿರುವ ಸಮಯದಲ್ಲಿ ಸಮೇತ ಮೂಲವ್ಯಾಧಿ ಬಂದ್ಬಿಟ್ಟು ಆಫ್ಟರ್ ಡೆಲಿವರಿ ನಮ್ಮ ಹತ್ರ ಬರ್ತಾ ಇದ್ದಾರೆ ಮಗುವನ್ನು ಕರ್ಕೊಂಡು. ಮಗುಗೂ ಕೂಡ ಬರುತ್ತೆ ಅಂದ್ರೆ ಇದು ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ. 40 ದಿವಸದ ಮಗು ಸಮೇತ ನಮ್ಮ ಹತ್ರ ಬಂದಿದೆ. ಆ ಮಗುವಿಗೆ ಯಾವ ಈ ಮೂಲವ್ಯಾಧಿ ಸಮಸ್ಯೆ ಬಂದಿದೆ ಅಂತ ಹೇಳಿದರೆ ಅದಕ್ಕೆ ಉತ್ತರವೇ ಸಿಗಲಿಲ್ಲ ಅಂತೆ. ಹಾಗೆ ಹಲವಾರು ಹಾಸ್ಪಿಟಲಲ್ಲಿ ತೋರಿಸಿದ ನಂತರ ನಮ್ಮಲ್ಲಿಗೆ ಬಂದಾಗ ನಾವು ಕೊಡುವಂಥ ಔಷಧಿ ಸಾಲ್ಮರ ಫೈಲೋಕ್ಯಾರ್ ಅಂತ ಹೇಳುವಂಥ ಔಷಧಿಯನ್ನು 1 ದಿವಸದ ಮದ್ದಿಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಅದು ಒಂದು ಸಿರಪ್ ಥರ ಮಾಡಿ ಮಗುವಿಗೆ ನಾವು ಕೊಡಲಿಕ್ಕೆ ಹೇಳಿದ್ದೀವಿ. ಸುಮಾರು 21 ದಿವಸದ ನಂತರ ಅವರು ಬಂದು ಹೇಳ್ತಾ ಇದ್ದಾರೆ, ಈಗ ಸಂಪೂರ್ಣವಾಗಿ ಗುಣ ಆಗಿದೆ, ಇನ್ನು ಮುಂದಕ್ಕೆ ಏನು ಮಾಡಬೇಕಂತೇಳಿ. ಸುಮಾರು 40 ದಿವಸದ ಔಷಧಿ ಕೊಟ್ಟ ನಂತರ ಆ ಮಗು ಕಂಪ್ಲೀಟಾಗಿ ಸಂಪೂರ್ಣ ವಾಸಿಯಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದೇ ಥರ ವರ್ಕ್ ಮಾಡ್ತಾ ಇದೆ. ಈಗ ಚಿಕ್ಕ ಮಕ್ಕಳಿಗೆ ಬರೋದಿದ್ದರೆ ದೊಡ್ಡವರಿಗೆ ಸಮೇತ ಮೂಲವ್ಯಾಧಿ ಕಾಡುವುದರಲ್ಲಿ ಸಂಶಯವೇ ಇಲ್ಲ. ಈಗಿನ ಆಹಾರ ಪದ್ಧತಿಯಲ್ಲಿ ತುಂಬ ಜನರಿಗೆ ಈ ಸಮಸ್ಯೆ ಬರ್ತಾ ಇದೆ. ನೀವು ಹೇಳಿದಾಗೆ ಹೊಟ್ಟೆಲಿರುವಂತಹ ಮಗುಗೂ ಕೂಡ ಮೂಲವ್ಯಾಧಿ ಬರುತ್ತೆ ಅಂತ ಅಂದರೆ ಯಾವ ಕಾರಣಕ್ಕೋಸ್ಕರ, ಅದು ಹೇಗೆ ಸರ್? ಅಮ್ಮ ಸೇವಿಸುವಂಥ ಆಹಾರ ಪದ್ಧತಿಯಲ್ಲಿ ಅವರು ಬಾಣಂತಿ ಇರುವ ಸಮಯದಲ್ಲಿ ಸೇರಿಸುವಂಥ ಪ್ರೆಗ್ನೆನ್ಸಿ ಟೈಮಲ್ಲಿ ಅವರು ಆಹಾರ ಸೇವಿಸ್ತಾರೆ. ಅದರಿಂದ ಮಗುವಿಗೆ ಈ ಎಫೆಕ್ಟ್ ಆಗಿದೆ. ಅದರ ನಂತರ ಡೆಲಿವರಿ ಆಯಿತು. ಡೆಲಿವರಿ ಆದ ನಂತರ ಮಗು ರಾತ್ರಿ ಹಗಲು ಕೂಗಲಿಕ್ಕೆ ಸ್ಟಾರ್ಟ್ ಆದಾಗ ಡಾಕ್ಟ್ರಿಗೆ ತೋರಿಸಿದರು. ಆಗ ಡಾಕ್ಟ್ರು ಹೇಳಿದ್ರಂತೆ ಅದು ಇಂಟರ್ನಲ್ ಫೈಲ್ಸ್ ಇದೆ, ಚಿಕ್ಕದಾಗಿ ಒಂದು ಗಡ್ಡೆ ಥರ ಒಳಗಡೆ ಇದೆ, ಅದನ್ನು ಈಗ ಏನು ಮಾಡೋಕ್ಕಾಗಲ್ಲ ಅಂತೇಳಿ. ಅದಕ್ಕೆ ನಮ್ಮ ಈ ಔಷಧಿ ಸೂಟೇಬಲ್ ಆಗಿದೆ. ದೊಡ್ಡವರಾದರೆ ಏನು ಸಮಸ್ಯೆ ಆಗ್ತಾ ಇದೆ, ಹೇಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಕಂಡಿಟ್ಕೊಳ್ಳೋದು ತುಂಬಾ ಸುಲಭ. ಜೊತೆಗೆ ಸಮಸ್ಯೆ ಆಗ್ತಾ ಇದೆ ಇಂಥ ಡಾಕ್ಟ್ರಿಗೆ ಹೋಗಿ ತೋರಿಸ್ಕೊಳ್ಬೇಕು ಅಂತ ಹೇಳಿ. ಆದರೆ ಮಗುಗೆ, ಅದರಲ್ಲೂ ಎಳೆ ಕಂದಮ್ಮನಿಗೆ ಹೇಳೋದಕ್ಕೂ ಬರೋದಿಲ್ಲ, ಈ ಕಡೆ ಅದು ಏನು ಸಮಸ್ಯೆ ಆಗ್ತಾ ಇದೆ ಅಂತ ಗೊತ್ತಾಗೋದಿಲ್ಲ ಪೇರೆಂಟ್ಸ್ಗೆ. ಅದು ದಿನ ಕಳೆದಂತೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇರತ್ತೆ ಸರ್, ಅದು ಹೇಗೆ? ಅದು ದಿನ ಕಳೆದಾಗೆ ಅಂತೇಳಿ ಅಲ್ಲ, ಜಾಸ್ತಿಯಾಗಿ ದೊಡ್ಡವರಿಗೆ ಆಹಾರ ಪದ್ಧತಿ ಅವರು ಸೇವಿಸುವಂಥ ಆಹಾರದಲ್ಲಿ ಈ ಸಮಸ್ಯೆ ಕಾಡ್ತಾ ಇದೆ. ನನಗೆ ಸುಮಾರು 27 ವರ್ಷದಿಂದ ಪಾರಂಪರ್ಯ ವೈದ್ಯನಾಗಿ ಕೆಲಸ ಮಾಡ್ತಾ ಬರ್ತಿದ್ದೀನಿ. ಈ ಸಮಯದಲ್ಲಿ ನಮ್ಮಲ್ಲಿಗೆ ಬರುವವರು ಚಿಕ್ಕ ಮಕ್ಕಳಿಂದ ಹಿಡಿದು 90 ವರ್ಷದ ವಯಸ್ಕರಿಗೆ ಸಮೇತ ಈ ಸಮಸ್ಯೆ ಕಾಡ್ತಾ ಇದೆ. ಎಲ್ಲ ವಿಧದ ಜನರಲ್ಲಿ ಸಮೇತ ಮೂಲವ್ಯಾಧಿ ಸಮಸ್ಯೆ ಕಾಡ್ತಾ ಇದೆ. ಹೇಗೆ ಬರುತ್ತೆ ಏನು, ಆಹಾರ ಪದ್ಧತಿ ಹತೋಟಿಯಲ್ಲಿ ಇಲ್ಲ, ಜಾಸ್ತಿಯಾಗಿ ನೀರು ಕುಡಿಯಲ್ಲ, ನಾರು ಪದಾರ್ಥ ಸೇವಿಸಲ್ಲ, ಈಗ ಜಾಸ್ತಿಯಾಗಿ ಮಸಾಲ ಐಟಮ್ ಎಲ್ಲ ಜಾಸ್ತಿಯಾಗಿ ಸೇವನೆ ಮಾಡ್ತಾರೆ. ಶರೀರವನ್ನು ಇದು ಜಾಸ್ತಿಯಾಗಿ ಉಷ್ಣ ಅಂದರೆ ಹೀಟಿಂದ ಅವರು ಕಾಪಾಡಿಕೊಂಡು ಬರ್ತಾ ಇಲ್ಲ. ಕೆಲವರಿಗೆ ಈ ಮಾಂಸಾಹಾರ ಸೇವನೆ ಮಾಡುವವರು ಅವರು ಜಾಸ್ತಿಯಾಗಿ ಎಳ್ನೀರನ್ನು ಸೇವಿಸಬೇಕು, ತಂಪು ಪದಾರ್ಥ ಜಾಸ್ತಿಯಾಗಿ ಅಂದರೆ ಅವರು ಸೇವನೆ ಮಾಡಬೇಕು, ನಾರು ಪದಾರ್ಥ ಸೇವನೆ ಮಾಡಬೇಕು. ಅಂಥವರಿಗೆ ಈ ಸಮಸ್ಯೆಯಿಂದ ದೂರ ಇರ್ಬೋದು. ಆದರೆ ಅಂಥದ್ದೆಲ್ಲ ಬಿಟ್ಟು ಅವರು ಜಾಸ್ತಿಯಾಗಿ ಮಸಾಲ ಇರುವಂಥ ಐಟಮು, ಹೋಟೆಲ್ ಪದಾರ್ಥ, ಮತ್ತು ಎಲ್ಲಿಯಾದರೂ ಹೋದಾಗ ವಿಪರೀತ ಆಹಾರ ಸೇವನೆ, ನೀರು ಜಾಸ್ತಿಯಾಗಿ ಕುಡಿಯದೇ ಇರುವಂಥ ಕಾರಣದಿಂದ ಸಮೇತ ಈ ಸಮಸ್ಯೆ ಜಾಸ್ತಿಯಾಗಿ ಕಾಡ್ತಾ ಇದೆ. ಓಕೆ, ಈ ಮೂಲವ್ಯಾಧಿ ಅನ್ನುವಂಥದ್ದು ಯಾವ ಕಾರಣಕ್ಕೆ ಬರುತ್ತೆ? ಬಂದಿದೆ ಅಂತ ಹೇಳಿ ಮೊದಲನೇ ಹಂತ ಅಥವಾ ಇದರಲ್ಲೂ ಬೇರೆ ಬೇರೆ ಏನಾದರೂ ಹಂತಗಳಿದೆಯಾ? ಯಾವ ಕಾರಣಕ್ಕೋಸ್ಕರ ಬರುತ್ತೆ ಅಂತ ನೋಡೋದಾದ್ರೆ ಸರ್? ಮೂಲವ್ಯಾಧಿ ಫಸ್ಟ್ ಸ್ಟೇಜ್ ಅಂತೇಳಿ ಕೆಲವರಿಗೆ ಇರುತ್ತೆ. ಒಂದು ಫಸ್ಟ್ ಗ್ರೇಡು, ಸೆಕೆಂಡ್ ಗ್ರೇಡು, ಥರ್ಡು, ಫೋರ್ತ್ ಅಂತೇಳಿ. ಈ 4 ಗ್ರೇಡ್ ಅಂದರೆ ಫಸ್ಟ್ ಗ್ರೇಡಲ್ಲಿ ಕೆಲವರಿಗೆ ನೋವಾಗಿ ಸ್ವಲ್ಪ ಅಲ್ಲಿ ರಕ್ತ ಬೀಳುವಂಥ ಸಮಸ್ಯೆ ಕಾಡ್ತದೆ. ಆಗಲೇ ಅದಕ್ಕೆ ಪರಿಹಾರ ಡಾಕ್ಟ್ರನ್ನು ನೋಡಿ ಔಷಧಿ ತಗೊಂಡ್ರೆ ಅದು ವಾಸಿ ಆಗುತ್ತೆ. ಕೆಲವರಿಗೆ ಅದು ಬಿಟ್ಟು 2ನೇ ಗ್ರೇಡಿಗೆ ಹೋದಾಗ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದರೆ ಮೋಷನ್ ಮಾಡೋ ಟೈಮಲ್ಲಿ ವಿಪರೀತ ನೋವು, ಅಲ್ಲಿ ಚುಚ್ಚಿದಾಗೆ ಆಗುತ್ತೆ, ಏನೋ ಒಂದು ಗಡ್ಡೆ ಥರ ಹೊರಗೆ ಬಂದು ಅದು ತನ್ನಿಂತಾನೆ ಒಳಗಡೆ ಹೋಗುತ್ತೆ. ಅದು ಗ್ರೇಡು 2 ಆಗಿರುತ್ತೆ. ಕೆಲವರಿಗೆ ಏನಾಗುತ್ತೆ ಅಂದರೆ ಹೊರಗಡೆ ಬಂದಂಥದ್ದನ್ನು ಅದು ಒಳಗಡೆ ಕೈಯಲ್ಲಿ ಪುಷ್ ಮಾಡಿ ಒಳಗಡೆ ಮಾಡ್ತಾರೆ. ಅದು 3ನೇ 4ನೇ ಸ್ಟೇಜಲ್ಲಿ ಇರುತ್ತೆ. ಅಂಥ ಗ್ರೇಡಲ್ಲಿ ಸಮೇತ ನಮ್ಮ ಹತ್ರ ಬಂದಿದ್ದಾರೆ.
ಆದರೆ ಇಂಥ ಗ್ರೇಡಲ್ಲಿ ಬರುವಂಥವ್ರಿಗೆ ಇಷ್ಟು ತಿಳ್ಕೊಳ್ಬೇಕು, ನಮಗೆ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಅದಕ್ಕೆ ಆಯುರ್ವೇದಿಕ್ ಔಷಧಿ ಅಥವಾ ಅಲೋಪತಿಕ್ ಯಾವುದೇ ನಿಮಗೆ ಸೂಟೇಬಲ್ ಆಗುತ್ತೆ ಅದನ್ನು ನೋಡಿಕೊಂಡು ಚಿಕಿತ್ಸೆಯನ್ನು ಮುಂದುವರಿಸಿ ವಾಸಿ ಮಾಡಬೇಕು. ವಾಸಿ ಮಾಡಿದರೆ ಮುಂದೆ ಬರುವಂಥ ಅನಾಹುತದಿಂದ ಅವರು ದೂರ ಇರಬಹುದು. ಅದರಲ್ಲೂ ನೀವು ಕೂಡ ನೋಡ್ತಾ ಇದ್ರಿ, ಡಾಕ್ಟರ್ ಕೂಡ ಹೇಳ್ತಾ ಇದ್ರು, ಮೂಲವ್ಯಾಧಿಯಲ್ಲೂ ಕೂಡ ಮೊದಲನೇ ಹಂತ, ಎರಡನೇ ಹಂತ ಅನ್ನುವಂಥದ್ದು ಇರುತ್ತೆ. ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕು, ಹೇಗೆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕು, ವಾಸಿಯಾಗೋದಕ್ಕೆ ಎಷ್ಟು ದಿನಗಳ ಕಾಲಾವಕಾಶ ಬೇಕಾಗುತ್ತೆ. ಇನ್ನು ಮೂಲವ್ಯಾಧಿ ಸಮಸ್ಯೆಯಿಂದ ಬಳಲ್ತಾ ಇರುವಂತಹವರು ಕೂಡ ನೀವು ಸಾಲ್ಮಾರಾ ಸಂಸ್ಥೆಗೆ ಒಮ್ಮೆ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟು ನಿಮಗಿರುವಂತಹ ಸಮಸ್ಯೆ ಏನು, ಯಾವ ರೀತಿ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ, ಇದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆ ಹೇಗೆ ತೆಗೆದುಕೊಳ್ಬೇಕು, ಎಷ್ಟು ದಿನಗಳ ಕಾಲ ತೆಗೆದುಕೊಳ್ಬೇಕು ಅನ್ನುವಂತಹದನ್ನ ಕೂಡ ತಿಳ್ಕೊಳ್ಬಹುದಾಗಿದೆ. ಇನ್ನು ಪುತ್ತೂರಿನಲ್ಲಿ ಸಾಲ್ಮಾರಾ ಸಂಸ್ಥೆ ಇದೆ, ಹಾಗೆ ಬೆಂಗಳೂರಿನ ರಾಜಾಜಿನಗರದಲ್ಲೂ ಕೂಡ ಸಾಲ್ಮಾರಾ ಸಂಸ್ಥೆ ಇರುವಂತಹದ್ದು. ಇದಕ್ಕೆ ಒಮ್ಮೆ ಭೇಟಿಯನ್ನ ಕೊಡಿ. ಹಾಗೆ ನಮ್ಮ ಟಿವಿ ಪರದೆ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ ಕರೆಯನ್ನ ಮಾಡೋದ್ರ ಮೂಲಕ ನಿಮ್ಗಿರುವಂತಹ ಸಮಸ್ಯೆನ ಸುಲಭವಾಗಿ ಪರಿಹಾರವನ್ನ ಕೂಡ ಕಂಡುಕೊಳ್ಬಹುದು. ಹಾಗೆ ಇನ್ನು ನೀವು ಕೂಡ ಯಾವುದೇ ರೀತಿ ಸಮಸ್ಯೆಗಳಿಂದ, ಅದರಲ್ಲೂ ಈ ಮೂಲವ್ಯಾಧಿ ಸಮಸ್ಯೆ ಅನ್ನುವಂತಹದ್ದು ಕೆಲವೊಂದಿಷ್ಟು ಜನರಿಗೆ ನರಕ ಯಾತನೆ ಆಗಿರುತ್ತೆ. ಇದು ಪ್ರಮುಖವಾಗಿ ಫುಡ್ನಲ್ಲೇ ಅವಾಯ್ಡ್ ಮಾಡಬಹುದಾ, ಯಾವ ಹಂತದಲ್ಲಿ? ಈಗ ಕೆಲವೊಂದಿಷ್ಟು ಜನರಿಗೆ ಅದನ್ನ ಆಪರೇಷನ್ ಮಾಡಲೇಬೇಕು ಅಂತ ಹೇಳಿರ್ತಾರೆ, ಆದ್ರೆ ಆಪರೇಷನ್ ಮಾಡಿದ್ರೆ ಇದು ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತಾ, ಅಥವಾ ಇನ್ನೂ ಕೂಡ ಸಮಸ್ಯೆ ಅನ್ನುವಂತಹದ್ದು ಮುಂದುವರಿತಾನೆ ಹೋಗುತ್ತಾ ಅನ್ನುವಂಥದ್ದನ್ನ ಕೂಡ ತಿಳಿಸ್ಕೊಡ್ತಾ ಹೋಗ್ತೀವಿ. ಹಾಗೆ ಇನ್ನು ಸಾಲ್ಮಾರಾ ಆಸ್ಪತ್ರೆಯಲ್ಲಿ ಸಾಕಷ್ಟು ಜನ ಈಗಾಗಲೇ ಮೂಲವ್ಯಾಧಿ ಕಾಯಿಲೆಗೆ ಏನು ಅವರು ಟ್ರೀಟ್ಮೆಂಟ್ ಅನ್ನ ಕೂಡ ತೆಗೆದುಕೊಂಡಿದ್ದಾರೆ, ವಾಸಿಯಾಗಿದೆ. ಅವರು ಕೂಡ ಮಾತನಾಡಿದ್ದಾರೆ, ಅವರ ಅನಿಸಿಕೆ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ನೋಡೋಣ ಬನ್ನಿ. ನನ್ನ ಹೆಸರು ಚಂದ್ರಾವತಿ, ಕಡಬ ತಾಲೂಕು ಕಡಮಂಗ್ಲ ಗ್ರಾಮದಿಂದ ಬಂದದ್ದು. ನನಗೆ ಒಂದು ತಿಂಗಳಿಂದ ಸ್ವಲ್ಪ ಮೋಷನ್ ಹೋಗೋದು ಎಲ್ಲ ಕಷ್ಟ ಆಗುತ್ತಿತ್ತು. ಹಾಗೆ ಇಲ್ಲಿ ಮದ್ದು ಕೊಡ್ತಾರಂತ ನನ್ನ ಮಗ ಹೇಳಿದ, ಹಾಗೆ ನಾನು ಇಂటిಗೆ ಬಂದೆ. 5 ದಿವಸದ ನಾನು ಮತ್ತೆ ಮಾಡಿದೆ. ಈಗ ನನಗೆ ಕಂಪ್ಲೀಟ್ ಕಡಿಮೆ ಆಗಿದೆ, ಕಡಿಮೆ ಆಗ್ಬೋದು ಅಂತ ಹೇಳಿದ್ರು. ನೋಡಿದ್ರಲ್ಲ ವೀಕ್ಷಕರೇ, ನಿಮಗೂ ಏನಾದ್ರೂ ಮೂಲವ್ಯಾಧಿ ಸಮಸ್ಯೆ ಕಾಣ್ತಾ ಇದ್ರೆ ನೀವು ಸಾಲ್ಮಾರಾ ಆಯುರ್ವೇದಿಕ್ ಕ್ಲಿನಿಕ್ಗೆ ಒಮ್ಮೆ ಭೇಟಿಯನ್ನ ಕೊಡಿ. ನಿಮ್ಮ ಸಮಸ್ಯೆಗೆ ಸೂಕ್ತವಾದಂತಹ ಪರಿಹಾರವನ್ನ ಕೂಡ ಕಂಡುಕೊಳ್ಳಿ. ಹಾಗೆ ನಮ್ಮ ಟಿವಿ ಪರದೆ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ ಕರೆಯನ್ನ ಕೂಡ ನೀವು ಮಾಡಬಹುದಾಗಿದೆ. ಇನ್ನು ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಇದರಲ್ಲೂ ಕೂಡ 2 ಹಂತಗಳಿರುತ್ತೆ. ಇನ್ನು ಮೊದಲನೇ ಹಂತ ಅಂತ ಹೇಳಿ ಫಸ್ಟ್ ಸ್ಟೇಜ್ ಏನಿರುತ್ತೆ, ಅದು ಬರುವಂತಹ ಆ ಸಮಸ್ಯೆಗಳನ್ನ ಯಾವ ರೀತಿ ಎದುರಿಸಬೇಕಾಗುತ್ತೆ, ಏನೆಲ್ಲ ಅವರಿಗೆ ಪ್ರಾಬ್ಲಮ್ಸ್ಗಳಿರುತ್ತೆ, ಯಾವ ಕಾರಣಕ್ಕೆ? ಈಗ ಮೊದಲನೇ ಹಂತದಲ್ಲೇ ಬರೋದು ನೋವು ಸ್ಟಾರ್ಟ್ ಆಗುತ್ತೆ. ನೋವಿನ ಜೊತೆಯಲ್ಲಿ ಬ್ಲೀಡ್, 1-2 ಡ್ರಾಪ್ಸ್ ಬ್ಲೀಡ್ ಆಗುತ್ತೆ. ಅಥವಾ ಕೆಲವರಿಗೆ ವಿಪರೀತ ಉರಿ ಬರುತ್ತೆ, ಬರ್ನಿಂಗ್ ಸೆನ್ಷನ್ ಬರುತ್ತೆ. ಅಲ್ಲಿ ಆಗಲೇ ತಿಳ್ಕೊಳ್ಬೇಕು, ಇದು ನಮ್ಮದು ಫಸ್ಟ್ ಸ್ಟೇಜಲ್ಲಿ ಇದೆ, ಇದಕ್ಕೆ ನಾವು ಪರಿಹಾರವನ್ನು ಕಂಡುಕೊಳ್ಬೇಕಂತೇಳಿ ಅವರು ವೈದ್ಯರ ಹತ್ರ ಹೋಗಿ ಅದಕ್ಕೆ ಬೇಕಾದಂಥ ಔಷಧೋಪಚಾರವನ್ನು ಮಾಡಬೇಕು. ಆಗ ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಂಡು ಅದನ್ನು ಮುಂದೆ ಅವರಿಗೆ ಸಮಸ್ಯೆ ಆಗದಾಗೆ ನಾವು ತಡೆಗಟ್ಟಬಹುದಾಗಿದೆ. ಈ ಥರ ಇದೆ. ಈಗ ಎರಡನೇ ಹಂತದಲ್ಲಿ ಹಂತ 4 ಇದೆ. ಅದರಲ್ಲಿ ಹಂತ ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು. ಅದರಲ್ಲಿ ಫೈಲ್ಸ್ ಅಂತ ಹೇಳಿ ಹೇಳ್ತಾರೆ, ಮತ್ತು ಕೆಲವರು ಫಿಶರ್ ಅಂತ ಹೇಳ್ತಾರೆ, ಫಿಸ್ತೂಲ್ ಅಂತೇಳಿ ಹೇಳ್ತಾರೆ. ಈಗ 2-3 ಟೈಪ್ ಇದು. ಇಂಟರ್ನಲ್ ಬೇರೆ ಇರುತ್ತೆ, ಎಕ್ಸ್ಟರ್ನಲ್ ಬೇರೆ ಬರುತ್ತೆ. ಎಕ್ಸ್ಟರ್ನಲ್ 4ನೇ ಹಂತಕ್ಕೆ ಬಂದಾಗ ಅದು ದೊಡ್ಡದಾಗಿ ಮಾಂಸಗಡ್ಡೆ ಥರ ಹೊರಗೆ ಬರುತ್ತೆ. ಅದನ್ನು ಮತ್ತೆ ಕೈಯಲ್ಲಿ ದೂಡಿ ಒಳಗೂ ಮಾಡೋಕ್ಕಾಗಲ್ಲ, ಅದು ಹೊರಗೆ ಇರುತ್ತೆ. 3ನೇ ಹಂತದಲ್ಲಿ ಒಳಗಡೆ ಫಿಶ್ ಮಾಡಿದರೆ ಒಳಗೆ ಹೋಗುತ್ತೆ, ಅದು 3ನೇ ಹಂತ ಇರುತ್ತೆ. 2ನೇ ಹಂತದಲ್ಲಿ ಏನಂದರೆ ಸ್ವಲ್ಪ ಸಮಯ ಹೊರಗೆ ಇರುತ್ತೆ, ಮತ್ತು ಅದು ತನ್ನಿಂತಾನೆ ಅದು ಒಳಗಡೆ ಹೋಗುತ್ತೆ. ಫಸ್ಟ್ ಸ್ಟೇಜಲ್ಲಿ ಬ್ಲೀಡ್ ಮತ್ತು ನೋವು, ಉರಿ ಈ ಥರ ಬರುತ್ತೆ. ಅವರ ಗಮನಕ್ಕೆ ಬರುತ್ತೆ ಸರ್, ಅಥವಾ ಅವ್ರ ಗಮನಕ್ಕೆ ಬಂದಂತಹ ಸಂದರ್ಭದಲ್ಲಿ ಗ್ಯಾಸ್ಟ್ರಿಕ್ ಆಗಿದೆಯೋ ಅಥವಾ ಏನೋ ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು ಅದು ಇದು ಟ್ಯಾಬ್ಲೆಟೋ ಏನೋ ತೆಗೆದುಕೊಂಡು ಸುಮ್ಮನಾಗಿರ್ತಾರೆ, ಪೇನ್ ಏನೋ ಕಡಿಮೆ ಆಗಿರುತ್ತೆ, ಮತ್ತೆ ಅದು ಹಾಗೆ ಮುಂದುವರಿತಾ ಹೋಗುತ್ತೆ ಅಂತ ಅವ್ರಿಗೆ. ಇಲ್ಲ, ಈಗ ನಮ್ಮ ಔಷಧಿಯಲ್ಲಿ ಈಗ ನಾವು ಇಷ್ಟು ವರ್ಷದಿಂದ ಕೊಡ್ತಾ ಇದ್ದೀವಿ. ಫಸ್ಟ್ ಸ್ಟೇಜ್ ಆಗಲಿ 4ನೇ ಸ್ಟೇಜಲ್ಲೇ ಬಂದವರು ಸಮೇತ ಆಪರೇಷನ್ ಮಾಡಿದ ನಂತರ, ಅದು 1 ಸಲ ಅಲ್ಲ 4 ಸಲ ಆಪರೇಷನ್ ಮಾಡಿ ಮತ್ತೆ ನಮ್ಮಲ್ಲಿಗೆ ಬಂದವರು ಸಮೇತ ವಾಸಿ ಆಗ್ತಾ ಇದ್ದಾರೆ. ಅಂದರೆ ಅವರು ಹೇಳಿದಂಥ ಕೆಲವೊಂದು ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲಿ ಇದೆ. ಅವರಿಗೆ ಆದಂಥ ಅನುಭವವನ್ನು ಹಂಚ್ಕೊಂಡಿದ್ದಾರೆ. ಅದಲ್ಲದೆ ಕೆಲವೊಂದು ಜನರು ಬಂದು ನಮಗೆ ಹೇಳ್ತಾರೆ, ನಿಮ್ಮ ಔಷಧಿ ತಗೊಂಡು ನಾವು ಮನೆಗೆ ಮುಟ್ಟುವಷ್ಟೇ ಸಮಯದಲ್ಲಿ ನಮಗೆ ವಾಸಿಯಾಗಿದೆ, ನೋವಿಲ್ಲ, ಉರಿ ಇಲ್ಲ ಅಂತೇಳಿ. ನೆಕ್ಸ್ಟ್ ಡೇ ಫೋನ್ ಮಾಡ್ತಾರೆ, ಇವತ್ತು ಬ್ಲೀಡ್ ಆಗಲಿಲ್ಲ ಅಂತೇಳಿ. 3-4 ದಿವಸ ಬಿಟ್ಟು ಹೇಳ್ತಾರೆ, ಇವತ್ತು ಬರ್ನಿಂಗ್ ಸೆನ್ಷನ್ ಇಲ್ಲ, ಕ್ಲಿಯರ್ ಆಗಿ ಮೋಷನ್ ಹೋಗಿದೆ ಅಂತೇಳಿ ಹೇಳ್ತಾರೆ. ಹಾಗೆ ನಮಗೆ ಕೆಲವೊಬ್ಬರು 1 ವಾರದ ಒಳಗಡೆನೇ ಕಂಪ್ಲೀಟ್ ರಿಸಲ್ಟ್ ಹೇಳ್ತಾರೆ. ಆದರೆ ಕೆಲವರು ಏನು ಮಾಡ್ತಾರೆ ಅಂದರೆ, ನಮ್ಮಲ್ಲಿಗೆ ಬಂದವರು 1 ವಾರ ಔಷಧಿ ತಗೊಂಡು ಹೋಗ್ತಾರೆ, 10 ದಿವಸದ ಔಷಧಿ, ಸ್ಟಾರ್ಟಿಂಗ್ ಸ್ಟೇಜಲ್ಲಿ 10 ಡೇಸ್ ಔಷಧಿ ತಗೊಳ್ತಾರೆ.
ಅಂಥವರು ಮತ್ತೆ ಬರಬೇಕಾದ್ರೆ ಮತ್ತೆ 1 ತಿಂಗಳು 2 ತಿಂಗಳು 3 ತಿಂಗಳು 4 ತಿಂಗಳು ಗ್ಯಾಪ್ ಬಿಟ್ಟು ಬರ್ತಾ ಇದ್ದಾರೆ. ಯಾಕೆ ಹಂಗೆ ಆಗತ್ತೆ ಅಂತೇಳಿ ನೋಡುವಾಗ ಅವರಿಗೆ 10 ದಿವಸದಲ್ಲೇ ಕಂಪ್ಲೀಟ್ ವಾಸಿ ಆಗ್ತಾ ಇದೆ. ಅವ್ರು ಏನು ಮಾಡ್ತಾರೆ, ಅಲ್ಲಿ ಗ್ಯಾಪ್ ಮಾಡ್ತಾರೆ. ಮತ್ತು ಅವರಿಗೆ ಸಮಸ್ಯೆ ಪುನಃ ಏನಾದರೆ ನಾನ್ ವೆಜ್ ತಿಂತಾರೆ, ಅಥವಾ ಏನಾದರೆ ಮಸಾಲ ಐಟಮ್ ತಿಂತಾರೆ, ಆಗ ಅವರಿಗೆ ಪ್ರಾಬ್ಲಮ್ ಆದಾಗ ಪುನಃ ಬಂದುಬಿಟ್ಟು ಪುನಃ ಔಷಧಿಯನ್ನು ಕಂಟಿನ್ಯೂ ಆಗಿ ಮಾಡ್ತಾರೆ. ಆದರೆ ಕೋರ್ಸ್ ಪೂರ್ತಿಯಾಗಿ 100ರಲ್ಲಿ 10 ಜನರು ಮಾತ್ರ ಪೂರ್ತಿ ಮಾಡ್ತಾರೆ. ಮಿಕ್ಕಿದವರು ಎಲ್ಲ 10 to 15 20 ಡೇಸ್ ಅಂತೇಳಿ ಮಾಡಿ ಅಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದಾರೆ.